ನಮಗೆ ಬೇಕಾಗಿರುವುದು ನಿಷ್ಠೆಯಿಂದ ತಾಳಿಕೊಳ್ಳಲು ಆಧ್ಯಾತ್ಮಿಕ ಶಕ್ತಿ, ಹಾಗೂ ಸೋತು ಹೋಗಿ ಸುಸ್ತಾಗುವವರು ನಾವು. ದೇವರ ವಾಕ್ಯದಲ್ಲಿ ಹೀಗಿದೆ, ಐಸಾಯ 40ನೇ ಅಧ್ಯಾಯ ಮತ್ತು 29ನೇ ವಾಕ್ಯದಲ್ಲಿ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ ಎಂಬುದಾಗಿ ಹೇಳಿದ್ದಾರೆ ದೇವರು. ದೇವರು ಹೇಳುತ್ತಾರೆ, ನಮಗೆ ಶಕ್ತಿಯನ್ನು ಒದಗಿಸುವ ಭರವಸೆ ನೀಡುತ್ತಾನೆ, ಹಾಗೂ ಸೋತವನಿಗೆ ತ್ರಾಣವನ್ನು ಅಂದರೆ ಶಕ್ತಿಯನ್ನು ನೀಡುತ್ತಾನೆ, ಮತ್ತು ಶಕ್ತಿ ಇಲ್ಲದವನಿಗೆ ಅವನು ಶಕ್ತಿಯನ್ನು ಹೆಚ್ಚಿಸುತ್ತಾನೆ. ಹೌದು, ಯೇಸುಸ್ವಾಮಿ ನಮಗೆ ಶಕ್ತಿಯಾಗಿ, ತ್ರಾಣವಾಗಿ, ಬಲವಾಗಿ ನಿಲ್ಲುತ್ತಾರೆ. ದೇವರ ಶಕ್ತಿಯು ಅಂತ್ಯವಿಲ್ಲದ ಮೂಲವಾಗಿದೆ ಮತ್ತು ಅವರು ಅದನ್ನು ಉದಾರವಾಗಿ ಕೊಡುತ್ತಾರೆ ನಮ್ಮೆಲ್ಲರಿಗೂ. ಮತ್ತು ಶಕ್ತಿ ಇಲ್ಲದವನಿಗೆ ಅವನು ಬಲವನ್ನು ಹೆಚ್ಚಿಸುವನು. ಇವರು ಯಾವಾಗಲೂ ಬಲಶಾಲಿ ಮತ್ತು ಎಂದಿಗೂ ದಣಿದವನಿಗೂ ದುರ್ಬಲರಿಗೂ ಸಹಾಯ ಮಾಡಲು ಇಷ್ಟಪಡುತ್ತಾರೆ. ಆದ್ದರಿಂದ ಇಂದು ರಾತ್ರಿ ಯೇಸುವಿನ ಬಳಿ ಕೇಳೋಣ, ಪ್ರಾರ್ಥಿಸೋಣ, ಯೇಸುವಿನ ತ್ರಾಣವನ್ನು ಅಂದರೆ ಶಕ್ತಿಯನ್ನು ಮತ್ತು ಬಲವನ್ನು. ಏಕೆಂದರೆ ಈ ರಾತ್ರಿಗಳಲ್ಲಿ ಬರುವ ನೋವು, ರೋಗ, ಭಯ, ಬಲಹೀನತೆಗಳಿಂದ ದೇವರ ಶಕ್ತಿ ಮತ್ತು ದೇವರ ಬಲ ನಮಗೆ ಸಿಗಲಿ ಎಂಬುದಾಗಿ. ಹೌದು, ದೇವರ ಶಕ್ತಿ, ದೇವರ ಬಲ, ದೇವರ ಐಕ್ಯತೆ ನಮ್ಮ ಜೊತೆ ಇರುವಾಗ ನಮಗೆ ಯಾವ ರೀತಿಯ ಕೊರತೆ ಇರುವುದಿಲ್ಲ, ಯಾವ ಭಯವೂ ಇರುವುದಿಲ್ಲ, ಯಾವ ದುಗುಡವೂ ಇರುವುದಿಲ್ಲ. ಈ ಒಂದು ಕ್ಷಣ ನಾವು ಮೊಣಕಾಲೂರೋಣವೇ, ಪ್ರಾರ್ಥಿಸೋಣ. ನಿಮ್ಮ ಅತಿ ಪವಿತ್ರ ಅಮೂಲ್ಯವಾದ ರಕ್ತದ ಸಂರಕ್ಷಣೆ ನನ್ನ ಆತ್ಮದ ಮೇಲೂ, ನನ್ನ ಚಿಂತನೆಯ ಮೇಲೂ, ನನ್ನ ಶರೀರದ ಎಲ್ಲ ಅಂಗಾಂಗಗಳ ಮೇಲೂ ನಾನು ನಿಮ್ಮ ರಕ್ತದ ಸಂರಕ್ಷಣೆ ಪ್ರಾರ್ಥಿಸಿ ಕೇಳಿಕೊಳ್ಳುತ್ತೇನೆ ತಂದೆಯೇ. ಸ್ವಾಮಿ ಯೇಸುವೆ, ನಿಮ್ಮ ರಕ್ತವನ್ನು ಪ್ರೋಕ್ಷಿಸು. ನನ್ನ ಹಾಸಿಗೆಯ ಮೇಲೂ, ನಾನು ಮಲಗುವ ಕೋಣೆಯಲ್ಲೂ, ನನ್ನ ಮನೆಯ ಮೇಲೂ, ನನ್ನ ಮೇಲೆ ಮತ್ತು ನನ್ನ ಕುಟುಂಬದವರ ಮೇಲೂ ನಿಮ್ಮ ರಕ್ತವನ್ನು ಚಿಮುಕಿಸಿರಿ ತಂದೆಯೇ. ಸ್ವಾಮಿ ಯೇಸುವೆ, ಆಗಿರಬಹುದು ಈ ರಾತ್ರಿ ನಾವು ಒಂದಾಗುವ ರಾತ್ರಿ, ನಾವು ಮಲಗುವ ಸಮಯದಲ್ಲಿ ನೀವು ನನ್ನ ಸಂಗಡ ಇದ್ದು ನನ್ನನ್ನು ಸಂರಕ್ಷಿಸು ತಂದೆಯೇ. ನಿಮ್ಮ ತ್ರಾಣ ಮತ್ತು ಬಲವನ್ನು ನಮಗೆ ಕೊಡಿರಿ. ಆ ಗರ್ಜಿಸುವ ಆ ಸೈತಾನನಿಂದ ನಮ್ಮನ್ನು ಕಾಪಾಡಿರಿ. ನೀವು ನನ್ನ ಮರೆಯೂ ಆಗಿದ್ದೀರಪ್ಪ, ನೀವು ನನ್ನ ಭವಿಷ್ಯವಾಗಿದ್ದೀರಪ್ಪ. ಒಂದು ಕ್ಷಣ ನಾವು ಯೇಸುವಿನ ಮುಖವನ್ನು ನೋಡೋಣ. ಆ ನಮ್ಮ ಯೇಸುವಿಗೆ ಹೃದಯದಿಂದ ಸ್ವಾಗತಿಸೋಣ, ಆರಾಧಿಸೋಣ. ನನ್ನ ಪ್ರಭುವೇ, ನನ್ನ ಯೇಸುವೆ, ಈಗ ನೀವು ರೊಟ್ಟಿಯ ರೂಪದಲ್ಲಿ ನಮ್ಮ ಮುಂದೆ ಹಾಜರಾಗಿದ್ದೀರಾ ತಂದೆಯೇ. ಎಷ್ಟೋ ಮಂದಿ ಚಿಂತನೆಯಿಂದ ಕಂಗಾಲಾಗಿದ್ದಾರೆ, ಎಷ್ಟೋ ಮಂದಿ ಬಲಹೀನತೆಯಿಂದ ಕುಂದಿ ಹೋಗಿದ್ದಾರೆ, ಎಷ್ಟೋ ಮಂದಿ ವಾಕ್ಯವನ್ನು ಓದದೆ ಪ್ರಾರ್ಥಿಸದೆ ಸೋಮಾರಿಯಾಗಿದ್ದಾರೆ, ಹಾಗೂ ಎಷ್ಟೋ ಮಂದಿ ರೋಗದಿಂದ ಬಳಲುತ್ತಾ ಇದ್ದಾರೆ ತಂದೆಯೇ. ದಯವಿಟ್ಟು ನಮ್ಮೆಲ್ಲರನ್ನು ಕರುಣಿಸು. ನಿಮ್ಮ ಕೃಪೆಯಿಂದ, ನಿಮ್ಮ ಕರುಣೆಯಿಂದ, ನಿಮ್ಮ ಬಲದಿಂದ, ನಿಮ್ಮ ಶಕ್ತಿಯಿಂದ ನಮ್ಮನ್ನು ತುಂಬಿಸು ತಂದೆಯೇ. ಒಳ್ಳೆಯ ನಿದ್ರೆ, ಸಮಾಧಾನವನ್ನು ದಯಪಾಲಿಸಿರಿ. ಯಾವುದೇ ಕೆಟ್ಟ ವೈರಸ್ ಮತ್ತು ಡೆಂಗ್ಯೂ, ಜ್ವರ, ಚಳಿ, ಶೀತ, ಕೆಮ್ಮು ನಮ್ಮನ್ನು ಜಯಿಸಬಾರದು ತಂದೆಯೇ. ನಿಮ್ಮ ಕೃಪೆ ನಮಗೆ ಸಾಕು ಪ್ರಭುವೇ. ಈ ಕ್ಷಣ ನಿಮಗೆ ನನ್ನ ತಲೆಬಾಗಿಸಿ ನಮಸ್ಕರಿಸಿ ಆರಾಧಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್. Thank you, Lord Jesus Christ. I love you, Jesus. Thank you, Jesus. I love you, God. I love you, Holy Spirit. Thank you, angels.